ಇಷ್ಟಕ್ಕೂ ನಾನು ಬೇರೆ ಯಾರ್ದು ಮದುವೆ ಮಾಡ್ತಿಲ್ವಲ್ಲ, ಸ್ವಂತ ನಿಮ್ಮ ಅಣ್ಣನ ಮಗಳು ಮದುವೆ ಮಾಡ್ತಿದ್ದೆ. ಯಾವನ ಅಣ್ಣ? ಯಾವಳ ಅಣ್ಣನ ಮಗಳು? ನನ್ನ ಪಾಲಿಗೆ ಎಲ್ಲರೂ ಸತ್ತೋದ್ರು. ನನಗೆ ಬುದ್ಧಿ ಹೇಳ್ತಿದ್ಯಾ ನೀನು? ಬುದ್ಧಿ ಹೇಳ್ತಿಲ್ಲ ರೀ, ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಿಮ್ ಹಾಗೆ ನನಗೂ ಸ್ವಾಭಿಮಾನ ಇದೆ. ನನ್ನಿಂದಲೇ ಶಾಂತಿ ಮದುವೆ ನಿಂತಿದ್ದು, ನನ್ನಿಂದಲೇ ಮನೆ ಒಡೆದು ಹೋಗಿದ್ದು ಅಂತ ಕೆಟ್ಟ ಹೆಸರು ಬಂದಿರೋದು ನನಗೆ, ನಿಮಗಲ್ಲ. ನಿಮ್ ಮನಸ್ಸಿನಲ್ಲಿ ತುಂಬಿಕೊಂಡಿರೋ ನಾನು ನನ್ನಿಂದ ಅನ್ನೋ ದುರಹಂಕಾರ ಮಾತಾಡ್ತಿರೋದು. ಏನಂದೆ? ನಾಗೇಶ, 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 ನನ್ ಕಂದ ಏನಾಯ್ತಪ್ಪ? ನಾಗೇಶ, 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 ಯಾರಾದ್ರೂ ಕಾಪಾಡಿಪ್ಪ, ಇವನು ನನ್ನ ಮೈದ್ನ ಯಾರಾದ್ರೂ ಕಾಪಾಡಿ. ನನ್ ಕಂದ ನೋಡೋ, ನೋಡೋಪ್ಪ ಇಲ್ಲಿ. ನಾಗೇಶ, ಯಾರಾದ್ರೂ ಕಾಪಾಡಿಪ್ಪ, ದಯವಿಟ್ಟು ಯಾರಾದ್ರೂ ಕಾಪಾಡಿಪ್ಪ, ಯಾರಾದ್ರೂ ಕಾಪಾಡಿಪ್ಪ, ಕಾಪಾಡಿಪ್ಪ ಯಾರಾದ್ರೂ. ಮೇಡಮ್, ನೀವಿಲ್ಲೇ ಇರಿ. ಐಶ್ವರ್ಯ, ಇದೇನಮ್ಮ ಕೆಳಗೆ ಬಿದ್ದು ಗಲೀಜಾಗಿರೋ ಕುಂಕುಮನ ಹಣೆಗಿಟ್ಕೋತಾ ಇದೆಯಾ? ಬೇರೆ ತರಿಸಿದ್ರ ಇಟ್ಬಿಡು. ಎಕ್ಸ್ರೇ ನೋಡ್ತಿದ್ದಾರೆ ರೀ. ಡಾಕ್ಟ್ರೇ, ನನ್ನ ಮೈದ್ನ ಚೆನ್ನಾಗಿದಂತಾನೆ? ಅವನ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ನನ್ನ ಮೈದ್ನ ಬದುಕಬೇಕು ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಅವನ ಜೀವನ ಕಾಪಾಡಿ. ನೋಡಿ, ನೀವು ಹೀಗೆಲ್ಲ ಅಳಬಾರ್ದು, ಧೈರ್ಯ ತಂದ್ಕೋಬೇಕು. ಆಕ್ಸಿಡೆಂಟ್ ನಲ್ಲಿ ಅವ್ರ 2 ಕಿಡ್ನಿನೂ ತುಂಬಾ ಡ್ಯಾಮೇಜ್ ಆಗಿದೆ, ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ. ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಆದ್ರೂ ಡಯಾಲಿಸಿಸ್ ಫಿಲ್ ಮಾಡಿ ಕಿಡ್ನಿನ ರಿವೈವ್ ಮಾಡೋ ಪ್ರಯತ್ನ ಮಾಡಿ. ಒಂದ್ ವೇಳೆ ಸಕ್ಸಸ್ ಆಗ್ಲಿಲ್ಲ ಅನ್ಕೊಳ್ಳಿ, ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಹಣನೂ ಖರ್ಚಾಗುತ್ತೆ. ಕೊನೆ ಪಕ್ಷ 3 ಲಕ್ಷದ ಮೇಲೇನೆ ಆಗ್ಬೋದು. ಯಾಕೆಂದ್ರೆ ಕಿಡ್ನಿ ಸಿಗೋದು ಬಹಳ ಕಷ್ಟ ಇದೆ. 2 ಕಿಡ್ನಿನೂ ನಾನೇ ಕೊಡ್ತೀನಿ ಡಾಕ್ಟ್ರೆ. ಅಲ್ಲಮ್ಮ, 2 ಕಿಡ್ನಿನೂ ನೀನೇ ಕೊಟ್ಬಿಟ್ರೆ ನಿನ್ ಜೀವ ಉಳಿಯುತ್ತಾ? ನೋಡಮ್ಮ, ಮೆಡಿಕಲ್ ರಿಪೋರ್ಟ್ ಪ್ರಕಾರ ನಿನ್ನ ಬ್ರದರ್ ಇನ್ ಲಾಗೆ ನಿನ್ನ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅಂತ ಓಕೆ ಅಂತ ಬಂದ್ರೆ ನೀನು 1 ಕಿಡ್ನಿ ಕೊಟ್ರೆ ಸಾಕು, ಅವ್ರ ಜೀವನ ಕಾಪಾಡಬಹುದು. ಹೇಗಾದ್ರೂ ಮಾಡಿ ಅವನ ಜೀವನ ಕಾಪಾಡಿ ಡಾಕ್ಟ್ರೆ. ಆಯ್ತಮ್ಮ, ಆಯ್ತು. ಆದ್ರೆ ಹಣದ ವ್ಯವಸ್ಥೆ? ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಹಣದ ವ್ಯವಸ್ಥೆ ನಾನ್ ಮಾಡ್ತೀನಿ. ಆದಷ್ಟು ಬೇಗ ಮಾಡಿಮ್ಮ. ಕಮಾನ್. ಮನೆ ಕಡೆ ಜೋಪಾನ ಕಣಯ್ಯ. ಆಯ್ತು ಯಜಮಾನ್ರೆ.
ಯಾರು ನೀವು? ಯಾರು ಬೇಕಾಗಿತ್ತು? ನಾನು ಐಶ್ವರ್ಯ ಅವ್ರ ಯಜಮಾನ್ರ ಅಣ್ಣನ ಹೆಂಡತಿ ಶಾರದಾ ಅಂತ. ಐಶ್ವರ್ಯ ಅವರಿದ್ದಾರಾ? ಐಶ್ವರ್ಯ ಅವರ ತಂದೆ ಜೊತೆ ಬಾಂಬೆಗೆ ಹೋದ್ರು ಮೆಷಿನರಿ ಬುಕ್ ಮಾಡ್ಬೇಕು ಅಂತ. ಯಾವಾಗ ಬರ್ತಾರೆ? ಗೊತ್ತಿಲ್ಲ ಯಾವ ಬರ್ತಾರೆ ಅಂತ. ಆಕ್ಸಿಡೆಂಟ್ ನಲ್ಲಿ ಅವ್ರ 2 ಕಿಡ್ನಿನೂ ತುಂಬಾ ಡ್ಯಾಮೇಜ್ ಆಗಿದೆ. ಫೇಲ್ಯೂರ್ ಆಗೋ ಚಾನ್ಸಸ್ಸು ಇದೆ. ನಾನು ಏನ್ ಮಾಡ್ಲಿ? ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಹಣನೂ ಖರ್ಚಾಗುತ್ತೆ. ಕೊನೆ ಪಕ್ಷ 3 ಲಕ್ಷದ ಮೇಲೇನೆ ಆಗ್ಬೋದು. ಯಾಕೆಂದ್ರೆ ಕಿಡ್ನಿ ಸಿಗೋದು ಬಹಳ ಕಷ್ಟ ಇದೆ. ಕಿಡ್ನಿ ಕೊಟ್ರೆ ಸಾಕು, ಅವ್ರ ಜೀವನ ಕಾಪಾಡಬಹುದು. ನನ್ನ ಮೇಲೆ ಚಾಲೆಂಜ್ ಮಾಡ್ತೀನೋ? ತೋರಿಸ್ತೀನಿ. ನನ್ನ ಮಗಳ ಮದುವೆ ನಾನೇ ಮಾಡ್ತೀನೋ? ನನ್ನ ದುಡಿಮೆಯಿಂದ ನಾನೇ ಮಾಡ್ತೀನಿ. ಅಂತ ಹೀನವಾದ ಬಾಳು ನನಗೆ ಬೇಕಾಗಿಲ್ಲ. ನನ್ನ ಮಗಳ ಮದುವೆ ನನ್ನ ಸ್ವಂತ ಸಂಪಾದನೆಯಿಂದಲೇ ನಡಿಬೇಕು. ಅದು ಬಿಟ್ಟು ನನಗೆ ಗೊತ್ತಿಲ್ಲದೆ ಬೇರೆ ರೀತಿಯಲ್ಲಿ ಮದುವೆ ಮಾಡಿದ್ರೆ ನಾನು ಜೀವಂತವಾಗಿರೋದಿಲ್ಲ. ಉಷಾ, ಅಮ್ಮ, ಏನಮ್ಮ ಇದೆಲ್ಲ? ಶಾಂತಿ, ನಿಮ್ ಚಿಕ್ಕಪ್ಪ ಚಿಕ್ಕಪ್ಪ ಅಮ್ಮ, ನನಗೆ ನನ್ನ ಮದ್ವೆ ಮುಖ್ಯ ಅಲ್ಲ ಅಮ್ಮ. ನನಗೆ ನನ್ನ ಚಿಕ್ಕಪ್ಪ ಮುಖ್ಯ ಅಮ್ಮ. ನನ್ನ ಚಿಕ್ಕಪ್ಪ ಮುಖ್ಯ ಅಮ್ಮ. ತಗೋಮ್ಮ, ಚಿಕ್ಕಪ್ಪನ ಉಳಿಸ್ಕೊಮ್ಮ. ತಗೋಮ್ಮ. ಗುಡ್ ಮಾರ್ನಿಂಗ್ ಮಿಸ್ಟರ್ ನಾಗೇಶ್. ಗುಡ್ ಮಾರ್ನಿಂಗ್ ಡಾಕ್ಟರ್. ರಿಲ್ಯಾಕ್ಸ್. ಹೌ ಆರ್ ಯು? ಪರವಾಗಿಲ್ಲ. Good improvement. Good, very nice. You're really perfect, young man. ಥ್ಯಾಂಕ್ ಯು ಡಾಕ್ಟರ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನನ್ನ ಪಾಲಿಗೆ ನೀವೇ ದೇವರು ಡಾಕ್ಟರ್. ನಿನ್ ಪಾಲಿಗೆ ದೇವರಾಗಿ ಬಂದು ನಿನ್ ಜೀವನ ಕಾಪಾಡಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮ ಅತ್ತಿಗೆ ಶಾರದಮ್ಮ. ಅಷ್ಟೇ ಅಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಿಡ್ನಿನೂ ಕೊಟ್ಟು ಒಬ್ಬ ತಾಯಿ ತನ್ನ ಮಗನ ಉಳಿಸಕ್ಕೋಸ್ಕರ ಏನೇನ್ ತ್ಯಾಗ ಮಾಡ್ತಾಳೋ ಹಾಗೆ ನಿನಗೆ ಜೀವದಾನ ಮಾಡಿರೋ ಮಹಾ ತಾಯಿ ಕಣ. ನಿಂತ್ಕೋ ಅಲ್ಲೇ. ಎಷ್ಟು ದಿವಸ ಎಲ್ಲಿಗೆ ಹೋಗಿದ್ದೆ? ತವ್ರ ಮನೆಗೆ ಹೋಗಿದ್ದಾರೆ ಅಂತ ನಾನೇ ಹೇಳಿದ್ನಲ್ಲಪ್ಪ. ನೀನು ಹೇಳಿದ ಸುಳ್ಳು ಅಂತ ನನಗೆ ಗೊತ್ತು. ಬೀರುವಲ್ಲಿದ್ದ ದುಡ್ಡನ್ನ ಏನು ಮಾಡ್ದೆ? ಅಷ್ಟೊಂದು ದುಡ್ಡನ್ನ ಯಾರು ಕೊಟ್ಟೆ? ಹೇಳೆ, ಏನ್ ಮಾಡ್ದೆ? ಯಾರು ಕೊಟ್ಟೆ? ಹೇಳೆ ಅಂತೀನಿ. ಹೇಳೆ. ಧರ್ಮಣ್ಣ, ಬೇಡ ಧರ್ಮಣ್ಣ, ದಯವಿಟ್ಟು ಈ ದೇವತೆ ಮೇಲೆ ಕೈ ಮಾಡ್ಬೇಡ. ನಿನಗೆ ಹಣ ತಾನೇ ಬೇಕು. ಎಷ್ಟು ಬೇಕು ಕೇಳು, ನಾನು ಕೊಡ್ತೀನಿ.
ಎಷ್ಟು ಕೋಟಿ ಕೊಟ್ರು ಈ ತಾಯಿ ಋಣ ತೀರ್ಸಕ್ಕಾಗಲ್ಲ. ಈ ಧರ್ಮ ದೇವತೆ ಇಲ್ದೆ ಹೋಗಿದ್ರೆ ನನ್ ಮಗಳು ವಿಧವೆ ಆಗ್ತಿದ್ಲಪ್ಪ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ನಿನ್ನ ತಮ್ಮನ ಜೀವ ಉಳಿಸೋದಕ್ಕೆ ತನ್ನ ಒಂದು ಕಿಡ್ನಿನ ದಾನ ಮಾಡಿರೋ ದೇವತೆ ಕಣಪ್ಪ ಈ ತಾಯಿ, ನಿಜವಾದ ದೇವತೆ. ಅಣ್ಣ 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 ನಾಗೇಶ, ಅಣ್ಣ ನಾಗೇಶ, ಅಳ್ಬೇಡ ಕಣ, ಅಳ್ಬೇಡ. ನೀನ್ ಹತ್ರ ನನ್ ಕಣ್ಣಲ್ಲಿ ರಕ್ತ ಬರುತ್ತೋ? ಯಾಕೋ ಯಾಕೋ ಹಾಗೆ ಹುಡ್ಕೋತೀಯ? ಅಣ್ಣ, ವೈಭೋಗದಲ್ಲಿ ಬದುಕೋ ಈ ವಿಧಿನ ಹಣೆನ ಬರ್ದಿದ್ದು ನೀನೇ ತಾನೆ. ನಿನ್ನನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ಹಣ, ಆಸ್ತಿ, ಅಧಿಕಾರ ಅಂತ ಮೆರೆದಾಡ್ತ ನಿನ್ನನ್ನೇ ಮರ್ತು ಬಿಟ್ಟಲ್ಲ ನಾನು. ನಿನ್ ದುಡ್ಮೇಲೆ ನಾನು ಹೇಗೆ ಬೆಳೆದೋ, ನೀನ್ ಮಾಡಿರೋ ಸಂಪಾದನೆ ನನ್ ಜೀವ ಉಳಿಬೇಕಾಯ್ತಲ್ಲ. ಒಡ ಹುಟ್ಟಿದವ್ರಿಗೆ ಮೋಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಣ್ಣ. ನನಗೆ ಅಣ್ಣ. ಅಯ್ಯೋ, ಕ್ಷಮಿಸು ಅಂತ ತಪ್ಪು ನೀನೇನ್ ಮಾಡ್ಲಿಲ್ಲಪ್ಪ. ಪರಿಸ್ಥಿತಿ ನಮ್ಮನ್ನೆಲ್ಲಾ ತಪ್ಪು ಮಾಡಾಗ್ ಮಾಡ್ಬಿಡ್ತು ಅಷ್ಟೇ. ಹೌದಪ್ಪ, ನಾವ್ ಯಾವತ್ತಿದ್ರೂ ಒಂದೇ ಕಣೋ. ನಾವು ದೂರ ಆಗಿದ್ದು ಬೇರೆ ಆಗೋದಕ್ಕಲ್ಲ, ಶಾಶ್ವತವಾಗಿ ಹತ್ರ ಆಗೋದಕ್ಕೆ. ನೀನ್ ಮಾಡೋ ಸಮಾಧಾನ ಸಂಧಾನನ ನನ್ನಂತ ಅವಿವೇಕಿಗಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವ್ರ ಬಾಳು ಬಂಗಾರ ಆಗುತ್ತೆ ಅಣ್ಣ, ಬಂಗಾರ ಆಗ್ಬಿಡುತ್ತೆ. ಅದ್ಕಮ್ಮ ನನ್ನ ಕ್ಷಮಿಸ್ಬಿಡು ಅದ್ಕಮ್ಮ. ನಿನ್ನ ಮಗನಾಗಿ ನಿನ್ನ ಸೇವೆ ಮಾಡ್ಕೊಂಡಿರೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಳ ಅದ್ಕಮ್ಮ. ನನ್ ದುರಾಂಕಾರದಿಂದ ನಿನ್ನ ಕಳ್ಕೊಂಡ್ಬಿಟ್ಟಿದ್ದೆ ಅದ್ಕಮ್ಮ. ಇಲ್ಲ ಇಲ್ಲ ಅದ್ಕಮ್ಮ, ನಿನ್ ಸೇವೆ ಮಾಡ್ಕೊಂಡೇ ಇಟ್ಬಿಡ್ತೀನಿ. ನಿನ್ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಅದ್ಕಮ್ಮ, ಒಂದು ಕ್ಷಣನೂ ಇರಲ್ಲ. ನಾಗೇಶ, ಈ ಅತ್ತಿಗೆ ಆಸೆನ ನೆರವೇರ್ಸಕ್ಕೋಸ್ಕರ ಆ ದೇವ್ರೆ ನಿನ್ನ ಬದುಕಿಸಿರೋದು. ನಾಗೇಶ, ತಮ್ಮಯ್ಯ, ನನಗೆ ಬದುಕೋಕ್ ಪಾಠ ಹೇಳಿಕೊಟ್ಟ ಮೇಷ್ಟ್ರು ಕಣೋ ನೀನು. ಡೈಲಿ 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, ಎಳ್ನೀರ್ ವ್ಯಾಪಾರ ಮಾಡ್ತಾ ಇದ್ದೀನಿ ಕಣೋ. ಈಗ ನಾನು ದಂಡಪಿಂಡ ಅಲ್ಲ ನೋಡು. ಇನ್ಮೇಲಾದ್ರೂ ನಾವೆಲ್ಲ ಒಗ್ಗಟ್ಟಾಗಿರೋದು ಕಣೋ. ಇಲ್ಲಣ್ಣ, ನನ್ ಕಣ್ಮಂದ್ರೆ ನೀನ್ MLA ಆಗ್ಲೇಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರು ನಾನ್ ಕೊಡ್ತೀನಣ್ಣ. ತಮ್ಮಯ್ಯ ತಮ್ಮಯ್ಯ ತಮ್ಮಯ್ಯ, ನಿನ್ ದಮ್ಮಯ್ಯ. ಆ ನನ್ನ ಮಗಂದು ರಾಜಕೀಯ ಸುದ್ದಿ ಮಾತ್ರ ನನ್ನ ಹತ್ರ ಎತ್ಬೇಡ. ಸಾಯೋವರೆಗೂ ಎಳ್ನೀರ್ ಮಾರ್ಕೊಂಡಿರ್ತೀರಿ ಕಣೋ. ಅಯ್ಯೋ ಬೇಡಪ್ಪ, ನೀನು ನನ್ನ ಕೈ ಮುಗಿಬಾರ್ದಪ್ಪ. ಈ ನನ್ನ ಬಂಡ ಗಂಡನ್ನ ದುಡ್ಕೊಂಡು ತಿನ್ನೋಂಗ್ ಮಾಡ್ದಲ್ಲ, ಅದಕ್ಕೆ ನಾನ್ ನಿನ್ನ ಕೈ ಮುಗಿಬೇಕು. ಐಶ್ವರ್ಯ, ನಿಜವಾಗ್ಲೂ ನಿಮ್ಮ ನೋಡಿ ತುಂಬಾ ಸಂತೋಷ ಆಗ್ತಿದೆ ರೀ. ಒಂದು ಮಾತು ಹೇಳ್ಬೇಕು. ಇಬ್ರು ಏನ್ ಮಾತಾಡ್ಕೋತಾ ಇದ್ದೀರಾ ಅಂತ ನಮಗೂ ಸ್ವಲ್ಪ ಹೇಳಿಯಪ್ಪ. ಏನಿಲ್ಲಣ್ಣ, ಐಶ್ವರ್ಯ ಮತ್ತು ನಾಗೇಶ್ ದಂಪತಿಗಳಿಗೆ 5 ಜನ ಮಕ್ಕಳು. ನಮ್ಮ ಹಿರಿಯ ಮಗಳಾದ ಚಿರಂಜೀವಿ ಸೌಭಾಗ್ಯವತಿ ಶಾಂತಿಯವರ ಮದುವೆ ನಮ್ಮ ಚಿರಂಜೀವಿ ರಾಜಶೇಖರ್ ಬೋಸ್ತಿಕೆಯೊಂದಿಗೆ ಜೇನುಗೂಡಿನಲ್ಲಿ ನಡೆಯಲಿದೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ನಮ್ಮ ವಧುವರರನ್ನು ಆಶೀರ್ವದಿಸಬೇಕೆಂದು ವಿನಂತಿಸುವ ಜೇನುಗೂಡು.